ಏನು ಆಗಕ್ಕಿಲ್ಲ ರಚನಾ, ನೀನು ಅಳ್ಬೇಡ. ನಮ್ಮ ಸಂಬುಗೆ ಏನು ಆಗಕ್ಕಿಲ್ಲ. ಅವನು ಸರಾಗಿ ವಾಪಸ್ ಬಂದೇ ಬರ್ತಾನೆ. ಅವನಿಗೋಸ್ಕರ ನಾವು ಈ ಜನ ಕಾಯ್ತಿದ್ದೀವಿ ಅಂತ ಅವನು ಗೊತ್ತಿಲ್ಲ ಕಣವೆ. ನಮ್ಮೆಲ್ಲರೂ ಪ್ರಾರ್ಥನೆ ಅವನ್ನ ಕಾಪಾಡ್ತೈತೆ. ಕಮ್ಲಿ, ನಂಗೇನೋ ನನ್ನಿಂದನೇ ಶಂಭುಗೆ ಹೀಗೆಲ್ಲ ಆಯ್ತು ಅನ್ನೋ ಗಿಲ್ಟ್ ಕಾಡ್ತಿದೆ. ನನ್ನೇ ತಪ್ಪು, ನಾನೇ ಇದಕ್ಕೆಲ್ಲ ಕಾರಣ. ಏನವ್ವ, ಏನಂದೇವ? ನಿಂದೆ ತಪ್ಪು ಅಂತ ಹೇಳ್ತಿದ್ಯಾ? ನೀ ತಪ್ಪು ಅಂದ್ಬಿಟ್ರೆ, ಬಾಯಿ ಮಾತಲ್ಲಿ ಹೇಳ್ಬಿಟ್ರೆ, ಕಣ್ಣೀರ್ ಹಾಕ್ಬಿಟ್ರೆ ನನ್ ಮಗ ಬಂದ್ಬಿಡ್ತಾನ? ಅವ್ವ, ನಾನು ಮಾತಾಡ್ತೀನಿ. ನೀ ಸುಮ್ಕಿರವ ಕಂಪ್ಲಿ. ಈ ಕಾಸಿರೋ ಬುದ್ಧಿನೇ ಇಷ್ಟು. ಇವ್ರುಗಳು ಮಾಡಿದ ತೆಪ್ಪಿನಿಂದ ನನ್ ಮಗ ಪ್ರಾಣಕ್ಕೆ ಹೋರಾಡ್ತಾವನೆ. ಇವಳು ಸೇರ್ಬೇಕಾಗಿತ್ತು ಆಸ್ಪತ್ರೆಯ. ಅಂತದ್ರಲ್ಲಿ ನನ್ ಮಗ ಏನವ ಮಾಡಿದ ತೆಪ್ಪು? ಹೇ ಹುಡುಗಿ, ನೀನು ನಿಮ್ಮ ಅಣ್ಣ ಆಡಿದ ಆಟದಿಂದ ನಮ್ಮನೆ ನೆಮ್ಮದಿನ ಹಾಳು ಮಾಡ್ಬಿಟ್ರಲ್ಲ. ನೀವು ನೆಮ್ಮದಿ ಆಗಿರಲ್ಲ. ರಚನಾ, ನೀನ್ ಬಾ. ಸಮಾಧಾನ ಮಕ್ಕಳೇ, ಸಮಾಧಾನ ಮಾಡ್ಕೋ. ನಾನು ಅಷ್ಟು ಸುಲಭವಾಗಿ ಸಿಕ್ಕಾಕೊಂಡ್ಬಿಡ್ತೇನೆ ನಿನ್ಕೊಂಡ್ಬಿಡ್ತಾರೆ ದಡ್ರು. ಅವರು ರಂಗೋಲಿ ಕೆಳಗೆ ನುಸಿತೀನಿ ಅಂದ್ರೆ ಈ ಕಾಮಿನಿ ಅವ್ರು ಸಿಕ್ಕಾಕೊಳ್ಳೋಕ್ಕೋಸ್ಕರ ಈ ಕಾಮಿನಿ ಆ ರಂಗೋಲಿನ ಬಿಡಿಸಿರ್ತಾಳೆ. ಅವ್ರಿಗೇನು ಗೊತ್ತಾಗತ್ತೆ? ಹಾ ಉರ್ಮಿ. ಹಲೋ ಮಾಮ್, ಎಲ್ಲಿದ್ದೀರಾ ನೀವು? ನಾನು ನಿನಗೆ ಕಾಲ್ ಮಾಡಬೇಕು ಅಂದ್ಕೊಂಡೆ ಕಣೆ. ಮಾಮ್ ಪ್ಲೀಸ್, ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ನಿಮಗೆ. ಅದೇನಾಯ್ತು ಅಂದರೆ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ. ನಾನು ಕೂಡ ನಿನಗೆ ಪೊಲೀಸ್ ಸ್ಟೇಷನ್ ವಿಷಯ ಹೇಳಬೇಕು ಅಂತ ಕಾಯ್ತಾ ಇದ್ದೆ. ಲಿಸನ್ ಟು ಮೀ ಫಸ್ಟ್ ಪ್ಲೀಸ್. ನೋಡಿ ಮಾಮ್, ಅಲ್ಲಿ ನಾಟಕದಲ್ಲಿ. ಹಲೋ 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 ಹತ್ತರಿಕೆ ಈಗಲೇ ಫೋನ್ ಸ್ವಿಚ್ ಆಫ್ ಆಗ್ಬೇಕಾ? ಬೆಳಗ್ಗೆಯಿಂದ ಫೋನ್ಗೂ ಚಾರ್ಜ್ ಇಲ್ಲ, ನನಗೂ ಚಾರ್ಜ್ ಇಲ್ಲ. ಸರಿ, ಇವಾಗ ನಾನು ಎಲ್ಲಿದ್ದೀನಿ? ಸರ್, ಪೇಷಂಟ್ಗೆ ಪ್ರಜ್ಞೆ ಬಂದಿದೆ. ಸಮಯ ಎದ್ದೇ ಇಲ್ಲ. ಸಂಭು ಶಂಭು ಸಂಭು ಸಮಯ ಎದ್ದೇ ಇಲ್ಲ. ಸಂಭು ಸಂಭು ಎದ್ದೇ ಇಲ್ಲ. ಸಂಭು ಕಣ್ಬಿಡು. ಅಯ್ಯೋ
ಇವನ್ ಕಾನ್ಶಿಯಸ್ ಆದ್ರೆ ನನ್ನ ಕಡೆನೆ ಬೆರಳು ಮಾಡ್ತಾನಲ್ಲ, ಈಗ ಏನ್ ಮಾಡೋದು? ಓ ಮೈ ಗಾಡ್. ರಿಷಿ ಸರ್, ರಿಷಿ ಸರ್, ರಿಷಿ ಸರ್. ಶಂಭು 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 ಎದ್ದೇಳ ಶಂಭು. ಏನೋ ಹೇಳಿದ್ನಲ್ಲ, ಶಿಟ್, ನನ್ನ ಹೆಸರು ಏನಾದರೂ ಹೇಳಿದ್ನಾ? ನಿಮ್ಗೆಲ್ಲ ಎಷ್ಟು ಸಲ ಹೇಳ್ಬೇಕ್ರಿ? ಅರ್ಥ ಮಾಡ್ಕೊಳ್ಳಿ, ನಾವೇನೋ ನಿಮ್ಮ ಮಗನ ತಿಂದು ಹಾಕೋದಿಲ್ಲ. ರಮೇಶ್, ನೀವಾದ್ರೂ ಇವ್ರಿಗೆ ಅರ್ಥ ಮಾಡಿಸೋದು ಬೇಡವೇನ್ರಿ? ನೋಡಿ ಮೇಡಮ್, ಇದು ಸ್ಟೇಷನ್ನು, ನಿಮ್ಮ ಮನೆ ಅಲ್ಲ. ನಿಮ್ಮ ಮಗ ಯಾವ ತಪ್ಪು ಮಾಡಿಲ್ಲ ಅಂತ ಕಾನೂನು ಪೂರ್ವಕವಾಗಿ ಸಾಬೀತಾದ್ರೆ ಅವ್ರನ್ನ ರಿಲೀಸ್ ಮಾಡೋದಕ್ಕೆ ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ಅರ್ಥ ಆಯ್ತಾ? ರಮೇಶ್, ನೀವಾದ್ರೂ ಅರ್ಥ ಮಾಡಿಸಿ ಕರ್ಕೊಂಡು ಹೋಗ್ರಿ. ಪ್ಲೀಸ್ ಎತ್ತೇಳ, ಹೊರಡೋಣ. ಮಂಗ್ಲಮ್ಮವ್ರೆ, ಬನ್ನಿ ಹೊರಡೋಣ. ಎದ್ದೇಳ್ತಾರ, ನಾನಿದ್ದೀನಿ, ಏನಾಗಲ್ಲ. Don't worry, Rishi. Everything will be fine. Okay? Take care. ಶಂಭು ಶಂಭು ಎದ್ದೇಳು ಶಂಭು 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 ಸುಮ್ಕಾಬೇಡ, ಎದ್ದೇಳು ಶಂಭು ಶಂಭು. ಆಚೆ ನಿಮ್ಮವ್ವ ಅಪ್ಪಯ್ಯ ಎಲ್ಲ ನಿನ್ನ ನೋಡಕ್ ಕಾಯ್ತವ್ರೆ. ಎದ್ದೇಳು ಶಂಭು ಶಂಭು, ಅಂಕಿತವ್ರನ್ನ ನೋಡು. ಎದ್ದೇಳು ಶಂಭು ಶಂಭು, ಕಣ್ಬಿಡು ಶಂಭು ಶಂಭು. ನಂತವ ಮಾತಾಡಕ್ಕಿಲ್ವಾ ಶಂಭು? ಕಮ್ಲಿತವ ಮಾತಾಡಕ್ಕಿಲ್ವಾ ಶಂಭು? ಶಂಭು ಶಂಭು, ಎದ್ದೇಳು ಶಂಭು. ನಿನಗೆ ಈ ಪರಿಸ್ಥಿತಿ ತಂದವ್ರನ್ನ ನಾನು ಸುಮ್ಕೆ ಬಿಡಕ್ಕಿಲ್ಲ. ಎದ್ದೇಳು ಶಂಭು. ನರ್ಸಮ್ಮ, ಅದೇನು ಹೊಸ ಚೆಕ್ ಮಾಡಿ. ಸೈಡ್ ಬನ್ನಿ. ಓ ಮೈ ಗಾಡ್. ಡಾಕ್ಟರ್, ಥ್ಯಾಂಕ್ ಗಾಡ್, ನೀನ್ ನನ್ನ ಕೈ ಬಿಟ್ಟಿಲ್ಲ. ಥ್ಯಾಂಕ್ ಯು. ಮ್ಯಾಜಿಸ್ಟ್ರೇಟ್ನ ಭೇಟಿ ಮಾಡ್ತೀನಿ ಅಂತಿದ್ರಿ, ನಾವೇ ಡೈರೆಕ್ಟಾಗಿ ಮೀಟ್ ಮಾಡಬಹುದಾ? ಟ್ರೈ ಮಾಡ್ತಾ ಇದ್ದೀನಿ ಮಿಸ್ಟರ್ ರಮೇಶ್. ಆನ್ ಟೈಮಲ್ಲಿ ಅವ್ರನ್ನ ಕನ್ಸಲ್ಟ್ ಮಾಡೋದು ತುಂಬ ಕಷ್ಟ. ಲೆಟ್ ಅಸ್ ಸಿ, ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಕಿತ್ತೂರು ರಾಣಿ ಚೆನ್ನಮ್ಮ ನಾಟಕ ನಡೆಯುತ್ತಿದ್ದ ವೇಳೆ ಈ ಘಟನೆ ನಡೆದಿರುವಂಥದ್ದು. ಅನ್ನಪೂರ್ಣ ವಿದ್ಯಾಸಂಸ್ಥೆಯ ಸುವರ್ಣ ಮಹೋತ್ಸವದ ಅಂಗವಾಗಿ ನಡೆದಂಥ ನಾಟಕದಲ್ಲಿ ಲೆಕ್ಚರರ್ ರಿಷಿ ನಂದ ತನ್ನ ಸ್ಟೂಡೆಂಟ್ ಶಂಭು ಮೇಲೆ ಗುಂಡನ್ನು ಹಾರಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಶಂಭುವನ್ನು ಮಾತಾಡಿಸಿದಾಗ ಅವರು ತನ್ನ ಕೊನೆಯ ಮಾತಲ್ಲಿ ತನ್ನ ಗುರುವಿನ ಹೆಸರನ್ನೇ ಹೇಳಿದ್ದಾರೆ. ಓ ಮೈ ಗಾಡ್, ಮಿಸ್ಟರ್ ರಮೇಶ್, ದಿಸ್ ಇಸ್ ಗೆಟಿಂಗ್ ಸೀರಿಯಸ್. ವಿಕ್ಟಿಮ್ ಮಾತಾಡದೇ ಇದ್ದಿದ್ದರಿಂದ ನಿಮ್ಮ ಮಗನ್ನ ಹೊರಗಡೆ ಕರ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಅವನೇ ನಿಮ್ಮ ಮಗನ ಹೆಸರನ್ನ ಮಾಧ್ಯಮದ ಮುಂದೆ ಹೇಳಿದ್ರಿಂದ
ನೋ ಚಾನ್ಸ್. ರಿಷಿ ಹೊರಗಡೆ ಬರೋದು ತುಂಬಾನೇ ಕಷ್ಟ ಇದೆ. ನಿನ್ನ ನನಗೆ ಹೋಪ್ಸೇ ಇಲ್ಲ. ರಮೇಶ್ ರಮೇಶ್, ಏನಾಯ್ತು? ರಮೇಶ್ ಏನಾಗ್ತಿದೆ? ರಮೇಶ್ ರಮೇಶ್ ಏನಾಗ್ತಿದೆ? ರಮೇಶ್ ರಮೇಶ್ ಏನಾಯ್ತು? ರಮೇಶ್ ರಮೇಶ್ ಮಾತಾಡಿ ಮಾತಾಡಿ. ರಮೇಶ್ ಏನಾಗ್ತಿದೆ ನಿಮ್ಗೆ? ರಮೇಶ್ ಏನು ಹೇಳ್ತಿಲ್ಲ. ನಮ್ ಸಂಭುಗೆ ಏನಾಗೈತೆ? ಸಂಭು ಆಗ್ಲೇ ಕಣ್ಬಿಟ್ಟಲ್ಲ. ಯಾಕ ಅವನು ಇನ್ನೂ ಮಾತಾಡ್ತಾ ಇಲ್ಲ? ಗೊತ್ತಿಲ್ಲ ನಿಂಗೆ, ಯಾರು ಏನು ಹೇಳ್ತಿಲ್ಲ. ರಚನಾ, ನೀನು ಹೊರಡು. ಇಲ್ಲ, ಶಂಭುಗ್ ಸರಿ ಹೋಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ರಚನಾ, ಸಂಭುನ ನೋಡ್ಕೊಳಕ್ಕೆ ನಾವೆಲ್ಲ ಇದೀವಲ್ಲ, ನಾವು ನೋಡ್ಕೋತೀವಿ. ನೀನಿನ್ ಹೊರಡು. ಯಾಕೆ ಕಮ್ಲಿ? ಅವರಮ್ಮ ನನ್ನ ಮೇಲೆ ಕೂಗಾಡಿದ್ರು ಅಂತನ? ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ಮಾತಾಡ್ತಿದ್ರು. ನಂಗೆ ಅವ್ರ ಮೇಲೆ ಬೇಸರ ಇಲ್ಲ. ನಂಗೆ ಶಂಭು ಸರಿ ಹೋಗ್ಬೇಕು ಅಷ್ಟೇ. ಅಷ್ಟೇ ನಂಗೆ ಬೇಕಾಗಿರೋದು. ಹಂಗಲ್ಲ ರಚನಾ, ನಿಮ್ಮ ಅಣ್ಣ ಜೈಲಲ್ಲವ್ರೆ. ಆ ಟೈಮಲ್ಲಿ ನೀನಿಲ್ಲಿರೋದು ಸರಿಯಲ್ಲ. ನೀನಿನ್ ಹೊರಡು. ನೀನಿಲ್ಲೇ ಇದ್ರೆ ನಾವೇ ನಿನ್ನ ಇಲ್ಲಿ ಇರಿಸ್ಕೊಂಡಿದ್ದೀವಿ ಅಂತಲೋ, ಅಥವಾ ಸಂಭು ಮತ್ತೆ ನಿನ್ ಬಗ್ಗೆ ಬೇರೆ ಬೇರೆ ಮಾತುಗಳು ಉಟ್ಕತೈತೆ. ನನ್ನ ಮಾತು ಕೇಳು ರಚನಾ, ಸಂಭುಗೆ ಏನೂ ಆಗಕ್ಕಿಲ್ಲ. ನಿಂಗೆ ಹೋಗಿ ರಚನನ್ ಕಳಿಸ್ಬಿಟ್ ಬಾ. ಒಬ್ಬೊಬ್ಬರೇ ಹೊರಡ್ತಾ ಇದ್ದಾರೆ. ಸದ್ಯ ಈ ಹಳ್ಳಿ ಪೆದ್ದ ಅರ್ಧಂಬರ್ಧ ಕಣ್ಬಿಟ್ರು ನನ್ನ ಬಗ್ಗೆ ಬಾಯ್ ಬಿಡ್ಲಿಲ್ಲ. ಥ್ಯಾಂಕ್ ಗಾಡ್. ಸಿಯಾನೆ ನೊಂದ್ಕೊಂಡವಳು ಕಣಮ್ಮಿ. ಕಮ್ಲಿ, ಆದ್ರೂ ನಂಗೆ ಯಾಕೋ ರಿಸಿ ಸರ್ ಇದನ್ನೆಲ್ಲ ಮಾಡಿದ್ದಾರೆ ಅಂದ್ರೆ ನಂಬಕ್ಕೆ ಆಯ್ತಿಲ್ಲ ಕಣಮ್ಮಿ. ಇದ್ರಾಗೆ ಯಾರೇ ಏನೋ ನಡೆದೈತೆ. ನಿಂಗಿ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ನಾನು ರಿಷಿ ಸರ್ ಮ್ಯಾಕೆ ಹಿಂಗೆ ನಂಬಿಕೆ ಮಾಡಿಕೊಂಡಿದ್ದೆ. ಆದ್ರೆ ಛೇ, ಇಂಥ ಕೆಲಸ ಮಾಡೋರೆ. ಈ ಗೋಳಿಗೆ ಹೋದಾಗ ಸಂಭುಗ್ ಪ್ರಜ್ಞೆ ಬಂದು ಒಂದೇ ಹೆಸರು ಹೇಳ್ದ. ಯಾರ್ದು ಗೊತ್ತಾ? ರಿಷಿ ಸರ್ದು. ಈಗ ಹೇಳು ನಿಂಗೆ, ಇಂಥ ಪರಿಸ್ಥಿತಿಲೂ ಅವನು ರಿಷಿ ಸರ್ ಹೆಸರು ಹೇಳೋನೆ ಅಂದ್ರೆ ಇದಕ್ಕೇನ್ ಕಾರಣ? ರಿಷಿ ಸರ ಈ ಕೆಲಸ ಮಾಡೋರೆ ಅಂತ. ಈಗ ಅವನು ಕಣ್ಣು ಬಿಡದೇ ಇರೋದು ನನಗೆ ಟೆಂಪರರಿ ರಿಲೀಫ್ ಅಷ್ಟೇ. ಅವನು ಪರ್ಮನೆಂಟ್ ಆಗಿ ಸೈಲೆಂಟ್ ಮಾಡಿಸೋವರೆಗೂ ನಂಗೆ ನೆಮ್ಮದಿನೇ ಇಲ್ಲ. ಹೀಗೆ ಬಂದವ್ರನ್ನೆಲ್ಲ ಅವ್ರ ಜೊತೆ ಮಾತಾಡೋದಕ್ಕೆ ಬಿಡಕ್ಕಾಗಲ್ಲ. ಹೋಗಯ್ಯ. ಸರ್ ಸರ್ ಪ್ಲೀಸ್ ಸರ್. ಹೋಗು ಅಂತ ಹೇಳ್ತಾ ಇದೀನಿ ತಾನೆ. ಅಲ್ಲ ರೀ, ಇವ್ರೇನ್ ದೇಶಕ್ಕೋಸ್ಕರ ಹೋರಾಡಿ ಜೈಲ್ ಸೇರ್ಕೊಂಡಿದಾರ? ಎಲ್ಲರೂ ಇವರು ನೋಡಕ್ ಬರ್ತಾ ಇದ್ದೀರಲ್ಲ. ಈಗಷ್ಟೇ ಇವ್ರ ಮನೆಯವ್ರನ್ನೆಲ್ಲ ಕಳಿಸೋಷ್ಟೊತ್ತಿಗೆ ನನಗೆ ಸಾಕಾಗಿ ಹೋಯ್ತು. ಈಗ ನೀವು ಬಂದಿದ್ದೀರಾ. ನಮ್ಗೆ ಇವ್ರೊಬ್ಬರನ್ನ ಕಾಯೋ ಕೆಲಸ ಅನ್ಕೊಂಡಿದ್ಯಾ? ಸರ್ ತುಂಬಾನೇ ಇಂಪಾರ್ಟೆಂಟ್ ವಿಷಯ ಸರ್. ಪ್ಲೀಸ್ ಸರ್, ಪ್ಲೀಸ್.
ನೋಡ್ರಿ, ಎಷ್ಟೇ ಇಂಪಾರ್ಟೆಂಟ್ ವಿಷಯ ಆದರೂ ಸರಿ, ನಾನು ಅವ್ರನ್ನ ಭೇಟಿ ಮಾಡೋಕ್ಕೆ ಬಿಡೋಕ್ಕಾಗಲ್ಲ. ಸರ್, ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀವು? ರಿಷಿ ಸರ್ ಅವ್ರ ತಂದೆಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್. ವಾಟ್? ತೇಜಸ್ ಏನ್ ಹೇಳ್ತಿದ್ಯಾ? ಅಪ್ಪಂಗೆ ಏನಾಯ್ತು? ಸರ್ ಪ್ಲೀಸ್ ನನ್ನ ಬಿಡಿ ಸರ್. ನಮ್ಮ ಅಪ್ಪಂಗೆ ಏನಾಯ್ತು ಅಂತ ನಾನು ನೋಡ್ಬೇಕು ಸರ್. ಸರ್ ಪ್ಲೀಸ್ ಸರ್. ರೀ, ಸುಮ್ಮನೆ ತಲೆ ಬುಡ ಇಲ್ಲದೆ ಮಾತಾಡಬೇಡಿ. ಪರ್ಮಿಷನ್ ಇಲ್ಲದೆ ಹಾಗೆಲ್ಲ ಆಚೆ ಕಳ್ಸೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಸರ್ ಪ್ಲೀಸ್ ಸರ್, ಅಪ್ಪಂಗೆ ಏನಾಗಿದೆ ಅಂತ ನಾನು ಒಂದೇ ಒಂದ್ಸಲಿ ನೋಡ್ಕೊಂಡ್ ಬರ್ತೀನಿ ಸರ್. ಸರ್ ದಯವಿಟ್ಟು ಕೇಳಿಸ್ಕೊಡಿ ಸರ್.